ಬಿಗ್ ಬಾಸ್ ಕನ್ನಡ. ಈ ಕಾರ್ಯಕ್ರಮ ಹೆಚ್ಚು ಪ್ರಸಿದ್ಧವಾದ ಅಮೆರಿಕನ್ ರಿಯಾಲಿಟಿ ಶೋನ ಭಾರತೀಯ ಆವೃತ್ತಿಯಾದ ಬಿಗ್ ಬ್ರದರ್ ಹಿಂದಿ ಆವೃತ್ತಿಯಲ್ಲಿ ಭಾರೀ ಜನಪ್ರಿಯತೆಯನ್ನು ಗಳಿಸಿತು. ಇದು ಇತರ ಭಾರತೀಯ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರದರ್ಶನವನ್ನು ಪ್ರಾರಂಭಿಸಲು ತಯಾರಕರನ್ನು ಪ್ರೇರೇಪಿಸಿತು. ಕನ್ನಡ ಆವೃತ್ತಿಯು 2013ರಲ್ಲಿ ಕಿಚ್ಚ ಸುದೀಪ್ ನಿರೂಪಕರಾಗಿ ಪ್ರಾರಂಭವಾಯಿತು. ಸೀಸನ್ 1 ವಿಜೇತ ವಿಜಯ್ ರಾಘವೇಂದ್ರ ಬಾಲ್ಯದಲ್ಲಿ ನಟನೆಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅವರ ಚಿನ್ನಾರಿ ಮುತ್ತ ಚಿತ್ರವು ದೊಡ್ಡ ಯಶಸ್ಸನ್ನು ಗಳಿಸಿತು. ಸೀಸನ್ 2 ವಿಜೇತ ಅಕುಲ್ ಬಾಲಾಜಿ ಚಲನಚಿತ್ರ ನಟ, ದೂರದರ್ಶನ ನಿರೂಪಕ ಮತ್ತು ನೃತ್ಯಗಾರ. ಇವರು ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಕೆಲಸ ಮಾಡಿದ್ದಾರೆ. ಕನ್ನಡದ ಹಿಟ್ ರಿಯಾಲಿಟಿ ಶೋ ಪ್ಯಾಟೆ ಹುಡ್ಗೀರ್ ಹಳ್ಳಿ ಲೈಫು ಅನ್ನು ಸಹ ನಿರೂಪಕರಾಗಿ ಖ್ಯಾತಿ ಗಳಿಸಿದರು. ಸೀಸನ್ 3 ವಿಜೇತ ಶ್ರುತಿಯವರು ಸುಮಾರು 120 ಕನ್ನಡ ಭಾಷೆಯ ಚಲನಚಿತ್ರಗಳಲ್ಲಿ ಮತ್ತು ತಮಿಳು, ತೆಲುಗು ಮತ್ತು ಮಲಯಾಳಂನಂತಹ ಇತರ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಸೀಸನ್ 4 ವಿಜೇತ ಪ್ರಥಮ್ ಟಾಪ್ ರಾಜಕಾರಣಿಗಳು ಮತ್ತು ಸಿನಿಮಾ ಸೆಲೆಬ್ರಿಟಿಗಳೊಂದಿಗೆ ತೆಗೆದ ಸೆಲ್ಫಿಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ ನಂತರ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ಪ್ರಸಿದ್ಧರಾದರು. ಸೀಸನ್ 5 ವಿಜೇತ ಚಂದನ್ ಶೆಟ್ಟಿ ಇವರನ್ನು ಕನ್ನಡ ರಾಪರ್ ಚಂದನ್ ಶೆಟ್ಟಿ ಎಂದು ಕರೆಯುತ್ತಾರೆ. ಚಲನಚಿತ್ರ ಸ್ಕೋರ್ ಮತ್ತು ಧ್ವನಿಪಥ ಸಂಯೋಜಕ, ಗೀತರಚನೆಕಾರ ಮತ್ತು ಗಾಯಕ. ಇವರು ಮುಖ್ಯವಾಗಿ ಕನ್ನಡ ಭಾಷೆಯಲ್ಲಿ ಸಂಗೀತ ಸಂಯೋಜಿಸುತ್ತಾರೆ. ಸೀಸನ್ 6 ವಿಜೇತ ಶಶಿ ಕುಮಾರ್ ಅವರು ಕೃಷಿ ವಿಜ್ಞಾನ ಧಾರವಾಡದಲ್ಲಿ ಎಂಎಸ್ಸಿ ಕೃಷಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಶಶಿ ಕುಮಾರ್ ಒಬ್ಬ ರೈತ ಮತ್ತು ನೃತ್ಯಗಾರ. ಸೀಸನ್ 7 ವಿಜೇತ ಶೈನ್ ಶೆಟ್ಟಿ ದೂರದರ್ಶನ ನಟ ಮತ್ತು ನಿರೂಪಕ. ಪ್ರಾಥಮಿಕವಾಗಿ ಕನ್ನಡ ಉದ್ಯಮದಲ್ಲಿ ಅವರ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಸೀಸನ್ 8 ವಿಜೇತ ಮಂಜು ಪಾವಗಡಿವರು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಪ್ರಧಾನವಾಗಿ ಕೆಲಸ ಮಾಡಿದ್ದಾರೆ. ಮಜಾ ಭಾರತ ಎಂಬ ಕನ್ನಡ ಹಾಸ್ಯ ಕಾರ್ಯಕ್ರಮದ ಮೂಲಕ ಮಂಜು ಬಹಳ ಪ್ರಸಿದ್ಧರಾದರು. ಸೀಸನ್ 9 ವಿಜೇತ ರೂಪೇಶ್ ಶೆಟ್ಟಿ ಚಲನಚಿತ್ರ ನಟ, ಗಾಯಕ, ರೇಡಿಯೋ ಮತ್ತು ವಿಡಿಯೋ ಜಾಕಿ. ಇವರು ಕನ್ನಡ ಮತ್ತು ತುಳು ಚಲನಚಿತ್ರೋದ್ಯಮದಲ್ಲಿ ಪ್ರಧಾನವಾಗಿ ಕೆಲಸ ಮಾಡಿದ್ದಾರೆ. ಸೀಸನ್ 10 ವಿಜೇತ ಕಾರ್ತಿಕ್ ಮಹೇಶ್ ಅವರು ಋತುವಿನ ಉದ್ದಕ್ಕೂ ಎಲ್ಲವನ್ನೂ ಒಳಗೊಳ್ಳುವ ಪ್ರದರ್ಶನ ನೀಡಿದರು. ಸೀಸನ್ 10ರ ಮೊದಲನೇ ರನ್ನರ್ ಅಪ್, ಡ್ರೋನ್ ಪ್ರತಾಪ್ 2ನೇ ರನ್ನರ್ ಅಪ್, ಸಂಗೀತಾ ಶೃಂಗೇರಿ 3ನೇ ರನ್ನರ್ ಅಪ್, ವಿನಯ್ ಗೌಡ 4ನೇ ರನ್ನರ್ ಅಪ್, ವರ್ತೂರು ಸಂತೋ. ಈ ವಿಡಿಯೋ ಇಷ್ಟ ಆದರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.